ಸೊ ಫೈನಲಿ ನಾನು ಉಪೇಂದ್ರ ಅವ್ರದ್ದು 45 ಲುಕ್ ನೋಡೇ ಬಿಟ್ಟೆ. ಅಂದ್ರೆ ಫೈನಲಿ ಅವರು ಬಿಟ್ರು ಇವತ್ತು. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಫಾರ್ ಎ ವಾಟ್ ಯು ಕಾಲ್ ದಟ್ ಆಸ್ ಟ್ರೈಲರ್ ಆರ್ ಟೀಸರ್ ಅಥವಾ ಏನೋ ಒಂದು ಪ್ರೋಮೋ ವಿಡಿಯೋ ತರ ಆದ್ರೂ ಬಿಡ್ತಾರೆ ಅಂತ. ಇದನ್ನೇ ಮೋಷನ್ ಪಿಕ್ಚರ್ ತರ ಮಾಡ್ಬಿಟ್ಟು ಬಿಟ್ಬಿಟ್ಟವ್ರೆ ವಿತ್ ಮ್ಯೂಸಿಕ್. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಉಪೇಂದ್ರ ಅವ್ರನ್ನ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ತೋರಿಸ್ತಾರೆ. ಇದೇ ಫಸ್ಟ್ ಟೈಮ್ ಐ ಹ್ಯಾವ್ ನಾಟ್ ಸೀನ್ ಉಪೇಂದ್ರ ಇನ್ ದಿಸ್ ಲುಕ್ ಅಟ್ ಆಲ್. ಅವ್ರನ್ನ ಫುಲ್ ಓಲ್ಡಿಶ್ ಆಗಿ ಒಂದು 45-50 ಇಯರ್ಸ್ ಓಲ್ಡ್ ಲುಕ್ ಅಲ್ಲಿ ತೋರಿಸಿದ್ದಾರೆ. ಅಂಡ್ ಇಟ್ಸ್ ನಾಟ್ ದ ಓನ್ಲಿ ಥಿಂಗ್. ಇದನ್ನ ಅವ್ರು ಹೆಂಗೆ ಅಂದ್ರೆ ಜೆನ್ಜಿ ಅಂಕಲ್ಲು ಏನಾದ್ರು ಇದ್ರೆ ಫ್ಯೂಚರ್ ಅಲ್ಲಿ ಸಮ್ವಾಟ್ ಈ ತರ ಇರ್ತಾರೆ ಅನ್ನೋ ತರ ತೋರ್ಸೋದಕ್ಕೋಸ್ಕರ ದಿಸ್ ಇಸ್ ಅ ರೀಸನ್. ಐ ಥಿಂಕ್ ಸೊ ಉಪೇಂದ್ರ ಅವರು ಇಲ್ಲಿ ಯಮಧರ್ಮನ್ ರೋಲ್ ಪ್ಲೇ ಮಾಡ್ತಿರ್ಬೋದು ಅಥವಾ ಶಿವರಾಜ್ ಕುಮಾರ್ ಅವರೇ ಪ್ಲೇ ಮಾಡ್ತಿರ್ಬೋದು. ಯಾಕಂದ್ರೆ ಇಲ್ಲಿ ಕೋಣನ ತುಂಬಾ ಸರಿ ಫೋಕಸ್ ಆಗಿ ತೋರಿಸ್ತಾರೆ. ಒಂದು ಇನ್ನೊಂದೇನು ಅಂದ್ರೆ ಶಿವರಾಜ್ ಕುಮಾರ್ಗೂ ಕತ್ತ ಲಾಕೆಟ್ ಇತ್ತು, ಅವ್ರಿಗೂ 45 ಅಂತ ಇತ್ತು. ರಾಜ್ಬಿ ಶೆಟ್ಟಿ ಅವ್ರದ್ದು ಓಲ್ಡ್ ಲುಕ್ ಬಂದ್ಬಿಟ್ರೆ ಕನ್ಫರ್ಮೇಶನ್ ಆಗ್ಬಿಡುತ್ತೆ ದಟ್ ದೀಸ್ 3 ಆರ್ ಲೈಕ್ 45 ಇಯರ್ಸ್ ಓಲ್ಡ್ ಇರೋ 3 ಫ್ರೆಂಡ್ಸ್ ಅಥವಾ ಯಾರೋ 3 ಜನ ಅವ್ರು ಸತ್ತೋಗ್ಬೋದು. ಅದು ಯಮಧರ್ಮನ ಹತ್ರ ಹೋಗ್ಬೋದು. ಆ ಥರ ಚಾನ್ಸಸ್ ಕೂಡ ಇದೆ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ವಾಪಸ್ ಕಳಿಸ್ಬೋದು, ಭೂಲೋಕಕ್ಕೆ ವಾಪಸ್ ಹೋಗಿ ನಿಮ್ಮ ಲೈಫ್ನ ಇನ್ನೇ ಎಂಜಾಯ್ ಮಾಡೋಗಿ ಅವಾಗ ಆ ಥರ ಡಿಫ್ರೆಂಟ್ ಆಗಿ ಬದುಕ್ಬೋದು. ಅಥವಾ ಯಮಲೋಕದಲ್ಲಿರೋ ಏನಪ್ಪ ಯಮಧರ್ಮ, ಚಿತ್ರಗುಪ್ತ ಮತ್ತು ಇನ್ನೊಂದು ಕ್ಯಾರೆಕ್ಟರ್ 3 ಜನ ಎಂಜಾಯ್ ಮಾಡೋಕ್ಕೆ ಭೂಲೋಕಕ್ಕೆ ಬರ್ಬೋದು ಅವ್ರದೇ ವೇ ಅಲ್ಲಿ. ಅಥವಾ ಸೂಪರ್ ಪವರ್ಸ್ ಅಲ್ಲಿರೋ ಇದೊಂಥರ ಆನಿಮೆ ತರ ಆಗೋಯ್ತು. ಸುಳ್ಳು ಹೇಳ್ಬಿಡ್ದು. ಆನಿಮೆ ಯಾರಿಗೆ ಗೊತ್ತು ಅವ್ರಿಗೆ ಗೊತ್ತು. ಸೊ ಆನಿಮೆ ಇಸ್ ಸಮಥಿಂಗ್ ಲೈಕ್ ಕಾರ್ಟೂನ್ ಬಟ್ ಸ್ವಲ್ಪ ದೊಡ್ಡವ್ರಿಗೆ ಏನೋ ಥರ ಕಾರ್ಟೂನೇ ಬಟ್ ಸ್ಟೋರಿ ಟೆಲ್ಲಿಂಗ್ ಎಲ್ಲ ಫಿಲಮ್ಗಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಆ ಥರ. ಸೊ ಇಫ್ ಯು ವಾಚ್ ಆನಿಮೆ ಯು ನೋ ಇಟ್ಸ್ ಲೈಕ್ ಆನಿಮೆ ಟೈಪ್. ತುಂಬಾ ಅದನ್ನ ಇವರು ಕೂಡ ಮೆನ್ಷನ್ ಮಾಡಿದ್ರು, ಯಾರು ಅರ್ಜುನ್ ಜನ್ಯವನೇ ಯಾವುದೋ ಇಂಟರ್ವ್ಯೂಲಿ, ದಟ್ ನಾನು ಫಸ್ಟ್ ಆನಿಮೇಷನ್ ಮಾಡಿದ್ದೆ ಆಮೇಲೆ ಫಿಲಮ್ ಮಾಡಿದೆ ಅಂತ. ಸೊ ಇಟ್ ಮೇಕ್ಸ್ ಕಂಪ್ಲೀಟ್ಲಿ ಸೆನ್ಸ್. ಈ ತರ ಬ್ಯಾಡಾಸ್ ಲುಕ್ ನಾನು ಲೈಫಲ್ಲೇ ನೋಡಿರಲಿಲ್ಲ. ಶಿವರಾಜ್ ಕುಮಾರ್ ಅಫ್ಕೋರ್ಸ್ ಅವ್ರದ್ದು ಓಲ್ಡ್ ಲುಕ್ ಎಷ್ಟೊಂದಿದಾವೆ. ಸೊ ನನಗೆ ಅದು ತುಂಬಾ ಎಕ್ಸ್ಟ್ರಾಡಿನರಿ ಆಗಿ ಕಾಣಿಸ್ತಿಲ್ಲ. ಉಪೇಂದ್ರ ಅವ್ರನ್ನ ಓಲ್ಡ್ ಲುಕ್ ಅಲ್ಲಿ ತೋರಿಸಿದ್ದು ನನಗದು ತುಂಬಾ ನೆಕ್ಸ್ಟ್ ಲೆವೆಲ್ ಅನಿಸ್ತು. ಬಿಕಾಸ್ ಐ ಥಿಂಕ್ ಸೊ ಅವ್ರು ಒಟ್ನಲ್ಲಿ ಸೂಪರ್ ಪವರ್ಸ್ ಐತೆ ಗುರು. ಓಪನ್ ಆಗಿ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಒಂದು ಫ್ಯಾಂಟಸಿ ಮೂವಿ ಮಾಡ್ತವ್ರೆ. ಅದರಲ್ಲಿ 3 ಜನ ಇರ್ತಾರೆ. ಬಟ್ 3 ಜನ ಫ್ರೆಂಡ್ಸ್ ಆಗಿರ್ತಾರೋ ಎನಿಮೀಸ್ ಆಗಿರ್ತಾರೋ ಅಥವಾ ಏನು ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ. ಇಟ್ ಜಸ್ಟ್ ಎ ಗ್ಲಿಮ್ಸ್. ಸೊ ವಿ ಡೋಂಟ್ ಎಕ್ಸಾಕ್ಟ್ಲಿ. ನಾನು ಇನ್ನೂ ಡಿಕೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ಐ ವಿಲ್ ಮೇಕ್ ಶೋರ್ ದಿಸ್ ಈಸ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್. ನನ್ಗೆ ಅನ್ನಿಸ್ತಿದೆ, ನನಗೆ ಒಳಗಡೆ ಎಲ್ಲೋ ಒಂದ್ ಕಡೆ ಅನ್ನಿಸ್ತಿದೆ ದಟ್ ಉಪೇಂದ್ರ ಇಸ್ ಪ್ಲೇಯಿಂಗ್ ಯಮಧರ್ಮ ರೋಲ್. ಮೇ ಬಿ ಅವ್ರ ಚಿತ್ರಗುಪ್ತ ಇಬ್ಬರಲ್ಲೊಬ್ರು ಗ್ಯಾರಂಟಿ. ಬಿಕಾಸ್ ನನ್ಗೆ ಫೀಲ್ ಇದೆ ಫಾರ್ ಸಮ್ ರೀಸನ್. ಆ ಕೋಣನ ಅವಾಗಲಿಂದ ತೋರಿಸ್ತಾ ಇರೋದು 45 ಅಂತ ಮೆನ್ಷನ್ ಮಾಡ್ತಾ ಇರೋದು ಸಮ್ವಾಟ್ ರಿಸೆಂಬಲೆನ್ಸ್ ಇದೆ ಸರ್. ನನ್ಗೆ ಯಾಕೋ ಅನ್ನಿಸ್ತಿದೆ. ಐ ಡೋಂಟ್ ನೋ ವೈ. ಬಟ್ ನನ್ಗೆ ಓವರ್ ಆಲ್ ಈ ಪೋಸ್ಟರ್ ಮಾತ್ರ ದೇವರಾಣಗಳು ಇಷ್ಟ ಆಯ್ತು. ಇದು ಜಸ್ಟ್ ಎ ಪೋಸ್ಟರ್, ಬರ್ತ್ಡೇ ಸ್ಪೆಷಲ್ ಪೋಸ್ಟರ್ ಅಷ್ಟೇ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಟೀಸರ್ ಆರ್ ಟ್ರೇಲರ್. ಬಟ್ ಓಕೆ, ಐ ಅಂಡರ್ಸ್ಟ್ಯಾಂಡ್ ಅರ್ಜುನ್ ಜನ್ಯ ಅವ್ರ ತಲೆ ಏನು ಓಡಿಸ್ತಾವ್ರೆ ಅಂತ ನಂಗೆ ಗೊತ್ತಾಯ್ತು. ಸೊ ಐ ಆಮ್ ನನಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಐತೆ. ಪ್ಲೀಸ್ ನೀವು ಫ್ಯಾಂಟಸಿ ಹೋಯ್ತಿದ್ರೆ ಫುಲ್ ಆನ್ ಹೋಗಿ. ನನಗೆ ಬೇಕು ಫುಲ್ ಬ್ಯಾಡಾಸ್ನೆಸ್. ಏನಾರ ಆಗೋಗ್ಲಿ, ಬ್ಲಡ್ ಶೇಡ್ ತೋರಿಸ್ತೀರಾ, ನೆಟ್ಟಿಗೆ ತೋರಿಸ್ರಿ, ನೆಕ್ಸ್ಟ್ ಲೆವೆಲ್ ಎಕ್ಸ್ಟ್ರೀಮಿಗೆ ತೋರಿಸಿದ್ರೆ ಫುಲ್ ಬ್ಯಾಡಾಸ್ ತೋರಿಸ್ಬೇಕು. ಆವಾಗ ನೋಡಪ್ಪ ಪಿಕ್ಚರ್ ಅಂದ್ರೆ ಈ ತರ ಇರಬೇಕು ಅನಿಸ್ಬೇಕು. ಅರ್ಜುನ್ ಜನ್ಯ, ಐ ರಿಯಲಿ ರಿಯಲಿ ಲವ್ ಯು. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್. I thought you were just a musician, but now you proved it wrong. You are more than a musician, bro. Really. This was necessary. ನಾವು ಹೇಳ್ತಲ್ಲ ಹಾಲಿವುಡ್ಗಿಂತ ಪಿಕ್ಚರ್ ತೆಗಿಯಕ್ಕಾಗಲ್ವ ಅಂತ. ನೋಡ್ರಿ, ಹಾಲಿವುಡ್ಗಿಂತ ನೆಕ್ಸ್ಟ್ ಲೆವೆಲ್ ಪಿಕ್ಚರ್ ಮಾಡ್ತೀವಿ. ತಡ್ಕೊಳ್ರಿ ಒಂದು ಸ್ವಲ್ಪ. ಹೇಳ್ತಿದ್ರಲ್ಲ ಕನ್ನಡ ಇಂಡಸ್ಟ್ರಿ ಎಲ್ಲಿ ಬಿದ್ದೋಯ್ತು ಅಂತ ಯಾರ ಮಗ ಹೇಳಿದ್ದು. ನೋಡಿದ್ರ ಎಂತೆಂಥ ಟ್ಯಾಲೆಂಟ್ಗಳೈತೆ ನಮ್ಮ ಹತ್ರ. ಎಕ್ಸ್ಪೆಕ್ಟೇಷನ್ ಅರೆ ಗೂಸ್ ಬಂಪ್ಸ್. ಇದೆಲ್ಲ ಯಾರು ಗೊತ್ತಾ ರಿಲೇಟ್ ಮಾಡೋಕ್ಕಾಗೋದು? ಆನಿಮೆ ನೋಡ್ತಾರೆ, ಫ್ಯಾಂಟಸಿ ಮೂವಿಗಳನ್ನ ನೋಡ್ತಾರಲ್ಲ, ಅವ್ರಿಗೆ ಗೊತ್ತು ವಾಟ್ ದಿಸ್ ಈಸ್ ಆಲ್ ಅಬೌಟ್. ಆ್ಯಂಡ್ ಅದ್ರಲ್ಲಿ ಏನಾದ್ರು ನಮ್ಮ ಇಂಡಿಯನ್ ಕಲ್ಚರ್ನ ಮಿಕ್ಸ್ ಮಾಡ್ಬಿಟ್ರೆ ಅಂತೂ ನೆಕ್ಸ್ಟ್ ಲೆವೆಲು. ನಾನು ಸುಳ್ಳು ಹೇಳ್ಬಾರ್ದು. ಪೊಟೆನ್ಷಿಯಲ್ ಎಲ್ಲರ ಹತ್ರನೂ ಐತೆ. ಜಸ್ಟ್ ಅದನ್ನ ಅನ್ಲಾಕ್ ಮಾಡ್ಬೇಕಷ್ಟೇ. ದಿಸ್ ಈಸ್ ಟ್ರೂಲಿ ವರ್ತ್ ಇಟ್. ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ದಿಸ್ ಮೂವಿ. ಐ ಆಮ್ ರಿಯಲಿ ಎಕ್ಸೈಟೆಡ್ ಫಾರ್ ದಿಸ್ ಮೂವಿ. ಐ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್, ಬಟ್ ದಿಸ್ ಈಸ್ ಕೂಲ್. ಐ ರಿಯಲಿ ಹೋಪ್ ದಿಸ್ ಮೂವಿ ವರ್ಕ್ಸ್. ಪ್ಲೀಸ್ ಬೇಗ ರಾಜ್ಬಿ ಶೆಟ್ಟಿ ಅವ್ರದ್ದು ಬರ್ತಡೇ ಯಾವಾಗ ಅಂತ ತಿಳ್ಕೊಂಡು ಅವ್ರದ್ದು ಒಂದು ಪೋಸ್ಟರ್ ಬಿಟ್ಬಿಡಿ, ಕನ್ಫರ್ಮೇಶನ್ ಮಾಡ್ಬಿಡಿ. ಏನೋ ಒಂದು ಸೂಪರ್ ಫ್ಯಾಂಟಸಿ ಮೂವಿ ಅಥವಾ ಯಮಧರ್ಮ. ನನಗನ್ಸೋ ಪ್ರಕಾರ ಯಮಧರ್ಮ ಬಂದೇ ಬರ್ತಾನೆ. ಅಥವಾ ಇವರೇ ಯಮಧರ್ಮ ಆಗಿರ್ಬೋದು ಅಥವಾ ಬೇರೆಯವ್ರಾಗಿರ್ಬೋದು. ಒಟ್ಟಲ್ಲಿ ಏನೋ ಕನೆಕ್ಷನ್ ಐತೆ ಯಮಧರ್ಮನ ಜೊತೆ. ಯಾಕೆಂದ್ರೆ ಬಿಕಾಸ್ ದ ಲಾಕೆಟ್, ಆಲ್ವೇಸ್ ದ ಲಾಕೆಟ್ ಆಫ್ ದಟ್ ಕೋಣದ್ದು ಲಾಕೆಟ್ ನೋಡಿದಾಗೆಲ್ಲ ನಂಗೆ ಹಂಗೆ ಅನಿಸುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡಿಕೋಡ್ ಬರುತ್ತೆ, ತಡ್ಕೊಳ್ಳಿ ಸ್ವಲ್ಪ. ಇವಾಗ ಬರೀ ಇದು ನನ್ನ ರಿಯಾಕ್ಷನ್ ಕಮ್ ರಿವ್ಯೂ ಎಕ್ಸ್ಪ್ಲನೇಷನ್. ನನಗೆ ಏನು ಅನ್ನಿಸ್ತು ಅನ್ನೋದು ಹೇಳ್ತಾ ಇದ್ದೀನಿ, ನನ್ನ ಒಪಿನಿಯನ್ ಆಲ್ಸೋ. So that is what it is. Thanks for watching guys, and please do subscribe. Jai Hind, Jai Karnataka. Bye bye.